محمد صلى الله عليه وسلم إلى حضرات من نويناه خاصة الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق من شر غاسق إذا وقب ومن شر النفاثات في العقد من شر حاسد إذا حسد. بسم الله الرحمن الرحيم. قل أعوذ برب الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا كثيرا طيبا مباركا فيه على كل حال. اللهم صل على رسولك سيدنا محمد وعلى آله وأصحاب سيدنا ومولانا محمد. اللهم أوصل مثل ثواب ما قرأناه من القرآن العظيم وما سلمناه هذه هدية وصلاة ورحمة نازلة بركة شاملة منا إلى حضرة النبي المصطفى محمد صلى الله عليه وسلم إلى حضرات من نبينا وخاصة. اللهم انفعنا بعلوم وسرار منبار بركات في الدين والدنيا والآخرة. اللهم صل صلاة كاملة وسلم سلاما تاما على سيدنا محمد الذي تنأل بالعقد وتنفرج بالقربة الله بالواجتنا بالرغاء وسوء الخواتم استسل الغمام بوجه الكريم وعلى آله وصحبه في كل أمة ونفس بعدد كل ما علوم لك. اللهم بارك لنا فيما نحن وفيما أعطيتنا وفيما تؤتنا وفي هذا طريقنا بركة تامة كما باركت ورحمت على عبادك الصالحين. اللهم يسر أسيرنا وسهل أمورنا وفرج أحزاننا وسد ديوننا يا رب العالمين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين ببركة بسم الله. الله أكبر الله أكبر الله أكبر لا إله إلا الله الله أكبر الله أكبر ولله الحمد. ಸನ್ಮಾನ್ಯ ಉಸ್ತಾದ್ ಅವರುಗಳೇ ಹಾಗೂ ಇಲ್ಲಿ ನೆರವೇರಿದಂಥ ಎಲ್ಲ ಪೊಯ್ದಲ್ಸ್ ಪರಿಸರದ ಎಲ್ಲ ಮಿತ್ರರೇ, ನಮ್ಮ ಟ್ರಿಬ್ಯುನಲ್ನ ಸದಸ್ಯರಾದಂತಹ ರವಿರಾಜ್ರವರೇ ಹಾಗೂ ಪಂಚಾಯತ್ ಸದಸ್ಯರುಗಳೇ, ಇವತ್ತು ನಮ್ಮೆಲ್ಲರ ಶಾಸಕರು ವಿಧಾನಸಭಾ ಅಧ್ಯಕ್ಷರಾದಂತಹ UT ಖಾದರ್ರವರ ವಿಶೇಷ ಅನುದಾನದಿಂದ ಈ ಪೊಯ್ದಲ್ ಪರಿಸರದ ಈ ರಸ್ತೆ ಹೆಸರು ಮಸೀದಿ ರಸ್ತೆಗೆ ಇವತ್ತು ಶಂಕುಸ್ಥಾಪನೆ ಮಾಡಲಿಕ್ಕೆ ನಮ್ಮ ಸಭಾಧ್ಯಕ್ಷರು ಬರಬೇಕಿತ್ತು. ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದ ಕಾರಣ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ರವಿರಾಜರವರ ಎಲ್ಲರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಯುತ್ತದೆ. ತಮಗೆಲ್ಲರಿಗೂ ಒಂದು ಶುಭ ಸುದ್ದಿ. ಇದು ಬಹಳ ಸಂತೋಷದ ಸಂಗತಿ. ಬಹಳ ಒಂದು 2-3 ವರ್ಷದ ಬೇಡಿಕೆ ಇದು. ಮಳೆಗಾಲದಲ್ಲಿ ಬಹಳ ಸಮಸ್ಯೆ ಆಗುವಂತಹ ಈ ಪ್ರದೇಶವಾದುದರಿಂದ ಈ ಕಾಂಕ್ರೀಟೀಕರಣ ಇದು ಬಹಳ ಅಗತ್ಯ. ಇವತ್ತು ಈ ಕಾರ್ಯಕ್ರಮದಲ್ಲಿ ನೆರವೇರಿದೆ. ತಮಗೆಲ್ಲರಿಗೂ ಶುಭ ಹೇಳಿಕೊಂಡು ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸಿ. ಇವತ್ತು ಬೆಲ್ಮಾ ಕೊಣಾಜೆ ಅಡ್ಕರೆಪಡು ಮುಖ್ಯ ರಸ್ತೆಯಿಂದ ಪೊಯ್ದಲ್ ತಕ್ವ ಮಸೀದಿ ತನಕ ಮಾನ್ಯ ಶಾಸಕರು ವಿಧಾನಸಭಾ ಅಧ್ಯಕ್ಷರ ವಿಶೇಷವಾದ ಅನುದಾನದಿಂದ 10 ಲಕ್ಷ ರೂಪಾಯಿ ಕಾಂಕ್ರೀಟೀಕರಣಕ್ಕೆ 10 ಲಕ್ಷ ರೂಪಾಯಿಯನ್ನು ಅನುದಾನ ನೀಡಿದ್ದಾರೆ. ಅವರಿಗೆ ಮೊದಲ ಬಾರಿಗೆ ಬೆಲ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈ ಗ್ರಾಮದ ಪೊಯ್ದಲ್ ಪ್ರದೇಶದಲ್ಲಿ ಒಂದು 3-4 ವರ್ಷಗಳ ಬೇಡಿಕೆಯಾಗಿದ್ದು, ಮಳೆಗಾಲದಲ್ಲಿ ಓಡಾಡಲು ಬಹಳ ಕಷ್ಟದ ಸಂದರ್ಭದಲ್ಲಿ ನಾವು
ಮಾನ್ಯ ಸಭಾಧ್ಯಕ್ಷರ ಗಮನಕ್ಕೆ ಬಂದಾಗ ಈ ಒಂದು ಪ್ರದೇಶಕ್ಕೆ ಕಳೆದ ಬಾರಿ 5 ಲಕ್ಷ ರೂಪಾಯಿಯ ಅನುದಾನವನ್ನು ನೀಡಿ ಒಂದು 100 ಮೀಟರ್ ಕಾಂಕ್ರೀಟೀಕರಣವನ್ನು ಮಾಡಿ, ಅದಲ್ಲದೆ ಈ ಒಂದು ಪ್ರದೇಶಕ್ಕೆ ಇನ್ನೂ ಕೂಡ ಮುಂದುವರೆದಾಗಿ 10 ಲಕ್ಷ ರೂಪಾಯಿಯ ಅನುದಾನವನ್ನು ನೀಡಿ ಕಾಂಕ್ರೀಟೀಕರಣ ಮಾಡೋ ಅನುದಾನವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಬೆಲ್ಮಾ ಬದಿಯಾರ್ ಅಲ್ಲಿಯೂ ಕೂಡ 15 ಲಕ್ಷ ರೂಪಾಯಿಯ ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ರಂಜಾಡಿ ಪ್ರದೇಶಕ್ಕೂ ಕೂಡ 25 ಲಕ್ಷ ರೂಪಾಯಿಯ ಅನುದಾನವನ್ನು ನೀಡಿದ್ದಾರೆ. ಕಾನೆಕೆರೆ ಪ್ರದೇಶಕ್ಕೆ ಆ ವಾರ್ಡ್ಗೆ ಸಂಬಂಧಪಟ್ಟಂತಹ 3-4 ರಸ್ತೆಗಳಿಗೆ ತಲಾ 5 ಲಕ್ಷ ರೂಪಾಯಿಯಂತೆ 20 ಲಕ್ಷ ರೂಪಾಯಿಯನ್ನು ಕೂಡ ಕೊಟ್ಟಿದ್ದಾರೆ. ಬೆಲ್ಮಾ 1ನೇ ವಾರ್ಡ್ನ ಬೆಲ್ಮದೋಟ ಪ್ರದೇಶಕ್ಕೆ ಬೆಲ್ಮಾ ಬಾಕಿಮಾರ್ ಮುಖ್ಯ ರಸ್ತೆಯಿಂದ ಬರುವ ಸಂಪರ್ಕ ರಸ್ತೆ ನಿರ್ಮಿಸಲು ಈಗಾಗಲೇ ಕಾಮಗಾರಿ ಕೂಡ ಪ್ರಾರಂಭವಾಗಿದೆ. ಆ ಒಂದು ರಸ್ತೆಗೆ 25 ಲಕ್ಷ ರೂಪಾಯಿಯ ಅನುದಾನವನ್ನು ನೀಡಿದ್ದಾರೆ. ಬೆಲ್ಮಾ 1ನೇ ವಾರ್ಡ್ನ ಕಲ್ಲುಗುಡ್ಡೆ ರಸ್ತೆಯು ಕೂಡ ಪ್ರಾರಂಭವಾಗಿ ಪೂರ್ಣಗೊಂಡಿದೆ. ಅದಕ್ಕೂ ಕೂಡ 15 ಲಕ್ಷ ರೂಪಾಯಿಯ ಅನುದಾನವನ್ನು ಕೊಟ್ಟು ಒಟ್ಟು 1 ಕೋಟಿ ರೂಪಾಯಿಯ ಅನುದಾನವನ್ನು ಬೆಲ್ಮಾ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಚಲ್ಲಿಯಡ್ಕ ಪ್ರದೇಶಕ್ಕೆ, ದೇರ್ಲಕಟ್ಟೆಯ ಚಲ್ಲಿಯಡ್ಕ ಪ್ರದೇಶಕ್ಕೂ ಕೂಡ 5 ಲಕ್ಷ ರೂಪಾಯಿಯ ಅನುದಾನವನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ವಿಶೇಷ ಅನುದಾನ ಅಡಿಯಲ್ಲಿ 1 ಕೋಟಿ ರೂಪಾಯಿ, ಅದಲ್ಲದೆ 45 ಲಕ್ಷ ರೂಪಾಯಿಯ ಮತ್ತೊಂದು ಅನುದಾನವನ್ನು ಕೂಡ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಕೊಟ್ಟಿರೋದು ಬಹಳ ಸಂತೋಷದ ಸುದ್ದಿಯಾಗಿದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಆ ಕಾಮಗಾರಿ ಕೂಡ ನೆರವೇರಲಿಕ್ಕಿದೆ. ನಮ್ಮ ಬಹು ಕಾಲದ ಬೇಡಿಕೆಯಾಗಿರುವಂತಹ ರಂಜಾಡಿ ಸೇತುವೆ, ಆ ರಂಜಾಡಿ ಸೇತುವೆಯ ಶಂಕುಸ್ಥಾಪನೆ ಕೂಡ ಇದೇ ಬರುವ 26ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಅದಕ್ಕೆ ರೂಪಾಯಿ 1 ಕೋಟಿ ರೂಪಾಯಿಯ ಅನುದಾನವನ್ನು ನೀಡಿದ್ದಾರೆ. ಆ ಒಂದು ಶಂಕುಸ್ಥಾಪನೆ ಕೂಡ ಸಭಾಧ್ಯಕ್ಷರ ನೇತೃತ್ವದಲ್ಲಿ 26ನೇ ತಾರೀಕು ಜನವರಿ ರಂಜಾಡಿಯ ಸೇತುವೆ ಯಾತ್ರೆ ಕೂಡ ನಡೆಯಲಿಕ್ಕಿದೆ. ಆದ್ದರಿಂದ ಈ ಒಂದು ಕೆಲಸ ನಾವು ಅಭಿವೃದ್ಧಿಪಡಿಸಲು ಬೆಲ್ಮಾ ಗ್ರಾಮ ಪಂಚಾಯತ್ ನಾವು ತಯಾರಿದ್ದೇವೆ. ಅದೇ ರೀತಿ ಪಡಿಸಿದ ಆ ರಸ್ತೆ ಒಳ್ಳೆಯ ರೀತಿಯಲ್ಲಿ ಕಾಮಗಾರಿ ಮಾಡುವ ಸಂದರ್ಭಗಳಲ್ಲಿ ಈ ಪ್ರದೇಶದ ಎಲ್ಲ ಜನರು ಕೂಡ ಒಳ್ಳೆಯ ಸಹಕಾರವನ್ನು ನೀಡಿದಾಗ ಕಾಮಗಾರಿ ಅತ್ಯುತ್ತಮವಾಗಿ ಮಾಡಲು ಸಹಕಾರಿಯಾಗುತ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇನ್ನೂ ಕೂಡ ಈ ಪ್ರದೇಶಕ್ಕೆ ರಸ್ತೆ ಕಾಂಕ್ರೀಟೀಕರಣಕ್ಕೆ ಇನ್ನೂ ಈ ಪ್ರದೇಶಕ್ಕೆ ಕೇವಲ ಒಂದು 60 ಮೀಟರ್ ಇನ್ನೂ ಉಳಿಕೆಯಾಗುವ ಒಂದು ರಸ್ತೆ ಮಾತ್ರ ಇದೆ. ಇನ್ನು ಹಲವಾರು ಕಾಮಗಾರಿಗಳು ಕೂಡ ಈ ಪ್ರದೇಶಕ್ಕೆ ಆಗಿದೆ. ನೀರಿನ ವ್ಯವಸ್ಥೆ ಕೂಡ ಈ ಒಂದು ವರ್ಷದಲ್ಲಿ ಈ ಪ್ರದೇಶಕ್ಕೆ ಕೂಡ ಸರಬರಾಜನ್ನು ಮಾಡಲಿಕ್ಕೆ ಪೈಪ್ಲೈನು ಕೂಡ ಅಳವಡಿಸಿ ನಾವು ಮಾಡಿದ್ದೇವೆ. ಗ್ರಾಮ ಪಂಚಾಯತ್ ವತಿಯಿಂದ ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ತಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಪಡಿಸುವ ಸಂದರ್ಭದಲ್ಲಿ ಸಹಕಾರ ನೀಡಬೇಕು ಅಂತ ಈ ಸಂದರ್ಭ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ನಮ್ಮ ಹಿರಿಯರು, ನಮ್ಮ ಬೆಲ್ಮಾ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಆದಂಥ ಈಸು ಬಾವಕನವರು, ಅದೇ ರೀತಿ ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಮಿತ್ರರಾದ ಅಬ್ದುಲ್ ಸತ್ತಾರ್ ಅವರೇ ಹಾಗೂ ನಮ್ಮ ರವಿರಾಜ್ ಶೆಟ್ಟರವರು, ಹಾಗೆ ಬೆಲ್ಮಾ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ರೌಫ್ ಅಕ್ಕನವರೇ, ಅಬ್ದುಲ್ಲಾ ಅಕ್ಕನವರೇ, ನಮ್ಮ ಮಿತ್ರರಾದ ಹನೀಫ್ರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬದ್ಯಾರ್ನ ನಾಗರಿಕರೇ,
ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಈ ಶಂಕುಸ್ಥಾಪನೆ ಕಾರ್ಯಕ್ರಮವು ನಮ್ಮ ಉಳ್ಳಾಳ ಕ್ಷೇತ್ರದ ಶಾಸಕರಾದಂಥ ಶಾಸಕರು ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಸರ್ ಅವರ ಅನುದಾನದ ಮೇರೆಗೆ ವಿಶೇಷ ಅನುದಾನವನ್ನು ಕೊಟ್ಟು ನಮ್ಮ ಈ ಏರಿಯಾಕ್ಕೆ 15 ಲಕ್ಷ ರೂಪಾಯಿಯ ಒಂದು ಅನುದಾನವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ನನ್ನ ವೈಯಕ್ತಿಕವಾದ ಅಭಿನಂದನೆಗಳು ಸಲ್ಲಿಸ್ತಾ, ನಾವು ಯಾವುದೇ ಕಾರ್ಯಕ್ರಮಕ್ಕೆ ಯಾವುದೇ ಇದಕ್ಕೆ ಕೇಳಿದರೂ ಅವರು ಸದಾ ಸ್ಪಂದಿಸುತ್ತಾ ನಮ್ಮ ಎಲ್ಲ ಈ ಸುತ್ತಮುತ್ತಲಿನ ಕಾರ್ಯಕ್ರಮ ಎಲ್ಲ ಕಾಮಗಾರಿಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮ ಬೆಳ್ಮ ಗ್ರಾಮದ ಎಲ್ಲ ಗ್ರಾಮಕ್ಕೂ ಸೇರಿ 1 ಕೋಟಿ ಮಿಗಿಲಾಗಿ ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಎಲ್ಲ ವಾರ್ಡಿನ ಕಾಮಗಾರಿಯನ್ನು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಅವರು ನಮಗೆ ಒಂದು ಇದನ್ನು ಕೊಟ್ಟು ನಾವು ಇವತ್ತು ಅದನ್ನು ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದೇವೆ. ಅದಕ್ಕಾಗಿ ಬಂದಂಥ ಎಲ್ಲರಿಗೂ ನಾನು ಸ್ವಾಗತ